asking our basic rights makes us anti-nationalist. ಮಾತೇ ಆಡ್ತಿಲ್ಲ, ರೆಸ್ಪಾಂಡ್ ಡೈರೆಕ್ಟ್ ಪೊಲೀಸ್ ಆಕ್ಷನ್ ಇಂದ ಮಾಡಿದ್ದಾರೆ, ಇನ್ನೂ ರೆಸ್ಪಾನ್ಸ್ ಬೇಕಾ? So it's entirely about holding the government responsible for everything that it has put us through. But ಇಲ್ಲಿ ಡೆಮೋಕ್ರಸಿಯ ಡೆತ್ ಆಗ್ತಿದೆ. And we are not requesting, we are demanding, because ನಮ್ಮಿಂದ ಗವರ್ನಮೆಂಟ್ ಇಂದ ನಾವಲ್ಲ. 21 ಜನ ಸತ್ತಿದ್ದಾರೆ. ಅದ್ರಲ್ಲಿ ನನ್ನ ತಂಗಿ ಆದ್ರೆ ನಾಳೆ ಇವತ್ತು ಕೂಡ ವಿದ್ಯಾರ್ಥಿಗಳು ನ್ಯಾಯಕ್ಕೋಸ್ಕರ ರಕ್ತ ಕೂಡ ರೆಡಿಯಾಗಿದ್ದಾರೆ. ಕಳೆದ 3-4 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಪ್ರತಿರೂಪಗಳು ಬೆಂಗಳೂರಿನಲ್ಲಿ ನಡೀತಾ ಇದ್ದಾವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು, ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅನೇಕ ಸಾಮಾಜಿಕ ಸಂಘಟನೆಗಳು ಇಲ್ಲಿ ಸೇರಿಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೀಟ್ ಸ್ಕ್ಯಾಮಿಗೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ, ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಬೇರೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು, ಬೆಂಗಳೂರಿನಲ್ಲಿ ನೆಲೆಸಿದಂತಹ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು, ಹಾಗೆ ಬೇರೆ ರಾಜ್ಯದ ಜನರು ಕೂಡ ಬೆಂಗಳೂರಿನಲ್ಲಿ ಯಾರ್ಯಾರಿದ್ದಾರೆ ಅವರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದಾರೆ. ಈಗಾಗಲೇ ನಾವು ಕಂಟಿನ್ಯೂಸ್ ಆಗಿ ಇದರ ಬಗ್ಗೆ ರಿಪೋರ್ಟಿಂಗ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನು ಈ ವಿದ್ಯಾರ್ಥಿಗಳ ಬೇಡಿಕೆಗಳೇನು, ಇವತ್ತು ಏನೇನು ಅವರು ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅವರ ಬಾಯಿಂದಲೇ ಇವತ್ತು ಕೇಳೋಣ. ಇವತ್ತು ನಾವೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರೋ ಪ್ರೊಟೆಸ್ಟಿಗೆ ಬಂದಿದ್ದೀವಿ. ಯಾಕಂದ್ರೆ ಜಸ್ಟ್ ವಿ ಆರ್ ಡಿಮ್ಯಾಂಡಿಂಗ್ ಅಕೌಂಟಬಿಲಿಟಿ ಫ್ರಮ್ ದಿ ಕರೆಂಟ್ ಗವರ್ನಮೆಂಟ್. ಆ್ಯಂಡ್ ನಾವು ನಮ್ಮ ವಾಯ್ಸ್ನ ರೇಸ್ ಮಾಡೋದ್ರಿಂದ ನಾವು ಆ್ಯಂಟಿ ನ್ಯಾಷನಲಿಸ್ಟ್ ಆದರೆ ಜಸ್ಟ್ ಫಾರ್ ಆಸ್ಕಿಂಗ್ ಆರ್ ಬೇಸಿಕ್ ರೈಟ್ಸ್ ಮೇಕ್ಸ್ ಅಸ್ ಆ್ಯಂಟಿ ನ್ಯಾಷನಲಿಸ್ಟ್, ದೆನ್ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ದ್ಯಾಟ್. ಆ್ಯಂಡ್ ಮೈ ಆನರಬಲ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರು ಏನು ಹೇಳ್ತಾರೆ ಅಂದರೆ, ನೀವೆಲ್ಲ ಈ ಥರ ರೋಡ್ ಮೇಲೆ ಬಂದು ಗೂಂಡಾಗಳ ಥರ ಆಡ್ತಾ ಇದ್ದೀರಾ, ನೀವೆಲ್ಲ ವಿದ್ಯಾರ್ಥಿಗಳೇ ಅಲ್ಲ ಅಂತ ಹೇಳ್ತಿದ್ದೀರಾ. ಅಂದರೆ ನೀವು ಹೇಳಿದ ತಕ್ಷಣ ವಿದ್ಯಾರ್ಥಿಗಳಾಗಲ್ಲ, ನೀವು ಹೇಳಿದ ತಕ್ಷಣ ನಾವು ಆ್ಯಂಟಿ ನ್ಯಾಷನಲ್ಸ್ ಆಗಲ್ಲ. ನಾವೇನಂತ ನಮಗೆ ಗೊತ್ತು. ವಿ ಆರ್ ಬೀಯಿಂಗ್ ಡಿಪ್ರೈವ್ಡ್ ಫ್ರಮ್ ಅವರ್ ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಕಾನ್ಸ್ಟಿಟ್ಯೂಷನ್ನ ನೀವು ಚೇಂಜ್ ಮಾಡಬೇಡಿ, ಅದೇನಿದೆ ಅದರ ಪ್ರಕಾರ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತೀವಿ. ಆ್ಯಂಡ್ ವಿ ಆರ್ ನಾಟ್ ರಿಕ್ವೆಸ್ಟಿಂಗ್, ವಿ ಆರ್ ಡಿಮ್ಯಾಂಡಿಂಗ್, ಬಿಕಾಸ್ ನಮ್ಮಿಂದ ಗವರ್ನಮೆಂಟಿಂದ ನಾವಲ್ಲ. ನಾವು ವೋಟ್ ಹಾಕೋದ್ರಿಂದ ನೀವೆಲ್ಲ ಪಾರ್ಲಿಮೆಂಟ್ ಅಸೆಂಬ್ಲಿಲಿ ಕುತ್ಕೊಂಡು ಬೇಡದೇ ಇರೋದನ್ನು ವೇಸ್ಟ್ ಮಾತಾಡ್ತೀರಾ. ಬರೀ ರಿಲಿಜಿಯನ್ ಅಜೆಂಡಾ ಇಟ್ಕೊಂಡು ಏನೇನೋ ಮಾತಾಡ್ತೀರಾ. ವೇಸ್ಟ್ ಮಾತಾಡಬೇಡಿ. ಏನು ದೇಶಕ್ಕೆ ಏನು ಡೆವಲಪ್ಮೆಂಟ್ ತರುತ್ತೆ ಅದನ್ನು ಮಾತಾಡಿ, ಬೇಕಾಗಿರೋದನ್ನು ಮಾತಾಡಿ. ವಿ ಆರ್ ಜಸ್ಟ್ ಡಿಮ್ಯಾಂಡಿಂಗ್ ಅಕೌಂಟಬಿಲಿಟಿ ಫ್ರಮ್ ದಿ ಕರೆಂಟ್ ಗವರ್ನಮೆಂಟ್. ನಾನು ಆ್ಯಕ್ಚುಲಿ ಸ್ಟೂಡೆಂಟ್ ಅಲ್ಲ, ಐ ಆಮ್ ಅ ವರ್ಕಿಂಗ್ ಪ್ರೊಫೆಷನಲ್. ನಾನು ಇವತ್ತು ಇಲ್ಲಿ ಬಂದಿರೋದು ಬಿಕಾಸ್ ಆಫ್ ಮೈ ಸಿಸ್ಟರ್ಸ್ ಫ್ಯೂಚರ್. ಶಿ ಈಸ್ ಅ UPSC ಆಸ್ಪಿರೆಂಟ್. ಇವತ್ತು ನೀಟ್ ಎಕ್ಸಾಮ್ಸಲ್ಲಿ ಇಷ್ಟು ಜನ ಆಗಿದ್ದಾರೆ ಅಂತ ಅಂದರೆ ಅಲ್ಲಿ 21 ಜನ ಸತ್ತಿದ್ದಾರೆ. ಅದ್ರಲ್ಲಿ ನನ್ನ ತಂಗಿ ಆದರೆ ನಾಳೆ ಐ ಆಮ್ ಲಿಟ್ರಲಿ ವರಿಡ್ ಅಬೌಟ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಜಸ್ಟ್ ನೀನು ವಾಯ್ಸ್ ಮಾಡಿದ್ರೆ ನಿನ್ನ ಆಂಟಿ ನ್ಯಾಷನಲ್ ಅಂತಾರೆ, ನೀನು ಜಸ್ಟ್ ವಾಯ್ಸ್ ಮಾಡಿದ್ರೆ ನಿನ್ನನ್ನು ರೋಡ್ನಲ್ಲಿ ನಿಲ್ಲಿಸಿ ಹೊಡಿತಾರೆ ಅಂತ ಅಂದರೆ ಈ ದೇಶದಲ್ಲಿರೋಂಥ ಡೆಮಾಕ್ರಸಿಗೆ ಏನಾಗಿದೆ, ಈ ದೇಶದಲ್ಲಿರೋಂಥ ಕಾನ್ಸ್ಟಿಟ್ಯೂಷನ್ಗೆ ಏನಾಗಿದೆ, ಫ್ರೀಡಮ್ ಆಫ್ ಸ್ಪೀಚಿಗೆ ಏನಾಗಿದೆ. ನಮ್ಮ LOP ಅಂದರೆ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ನೇ ಅವರು ಬಿಡಲಿಲ್ಲ ಅಂತ ಅಂದರೆ ನಮ್ಮ ಸ್ಟೂಡೆಂಟ್ಸನ್ನ ಯಾರು ಕೇರ್ ಮಾಡ್ತಾರೆ? ಇವತ್ತು ಯಾರೇ ಆಗಿರಲಿ ಇದನ್ನು ನೋಡ್ತಿರೋರು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಮ್ಮ ಮನೆಯಲ್ಲಿ ಏನೂ ಆಗಲಿಲ್ಲ, ನಮ್ಮ ಮಕ್ಕಳಿಗೆ ಏನೂ ಆಗಲಿಲ್ಲ, ವೈ ವಿ ಆರ್ ಸಪೋಸ್ ಟು ಸಪೋರ್ಟ್ ದಿಸ್ ಅಂತ ಅಂದರೆ, ಇವತ್ತು ರೋಡ್ ಮೇಲೆ ಸ್ಟೂಡೆಂಟ್ಸ್ಗೆ ಹೊಡಿತಿದ್ದಾರೆ ಅಂತ ಅಂದರೆ, ಇವತ್ತು ನೀವು ವಾಯ್ಸ್ ಔಟ್ ಮಾಡಲಿಲ್ಲ ಅಂತ ಅಂದರೆ ನಾಳೆ ನಿಮ್ಮ ಮನೆಯಲ್ಲಿ ನುಗ್ಗಿ ಹೊಡಿತಾರೆ, ಆವಾಗ ನಿಮಗೆ ವಾಯ್ಸ್ ಮಾಡೋದಕ್ಕೆ ವಾಯ್ಸ್ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಬಿಲ್ಡ್ ಅ ಗ್ರೇಟ್ ಫ್ಯೂಚರ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ದ ಯೂತ್ಸ್ ಅಲ್ಲ. ನಮ್ಮ ಕಂಟ್ರಿನಲ್ಲಿರುವಂಥ ಯೂತ್ಸೇ ನಾವು ಇವತ್ತು ಒಳ್ಳೆ ಫ್ಯೂಚರ್ ಸಿಗಲಿಲ್ಲ ಅಂತ ಅಂದರೆ ನಾಳೆ ನಮ್ಮ ದೇಶಕ್ಕೆ ಏನಾಗುತ್ತೆ? ಇನ್ನೊಂದು ನಮ್ಮ ಭಾರತ ಮತ್ತೊಂದು ನೇಪಾಳ ಆಗಬಾರ್ದು, ಮತ್ತೊಂದು ಜೆನ್ಸಿ ಪ್ರೊಟೆಸ್ಟ್ ಆಗಬಾರ್ದು ಅಂತ ಅಂದರೆ ಇವತ್ತು ಇರೋಂಥ ಇಟ್ಸ್ ನಾಟ್ ಅಬೌಟ್ ಓನ್ಲಿ ದ ಸ್ಟೂಡೆಂಟ್ಸ್. ಇಲ್ಲಿರೋಂಥ ಪ್ಯಾರೆಂಟ್ಸ್ ಆಗಿರಲಿ, ಟೀಚರ್ಸ್ ಆಗಿರಲಿ, ವರ್ಕಿಂಗ್ ಪ್ರೊಫೆಷನಲ್ ಆಗಿರಲಿ, ವಿ ಹ್ಯಾವ್ ಟು ರೇಸ್ ಅ ವಾಯ್ಸ್ ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಬೆಟರ್ ಫ್ಯೂಚರ್. ಯಾರು ವಾಯ್ಸ್ ಮಾಡ್ತಿಲ್ಲ ಅನ್ನೋದಕ್ಕೋಸ್ಕರನೇ ಅಲ್ವಾ ನಮ್ಮ ಗೌರ್ಮೆಂಟ್ ಏನು ಬೇಕಾದನ್ನ ಮಾಡ್ತಿದೆ. ಯು ಟೇಕ್ ಇಟ್ ಎನಿಥಿಂಗ್, ನಿಮ್ಮ ಫ್ಯೂಯಲ್ ಆಗಿರ್ಬೋದು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಲ್ಲದರಲ್ಲೂ ಪ್ರಾಬ್ಲಮ್ ಇದೆ. ಸೊ ಇಟ್ಸ್ ಅ ಹೈ ಟೈಮ್ ದಟ್ ಎವ್ರಿ ಒನ್ ಶುಡ್ ಕ್ವೆಶನ್ along with the public. I request all the celebrities to support this protest so that
we can have a greater voice to question the government and get the responsibility from the government. We are not asking for anything. We are not asking for anything from the government. We are just asking for some accountability. ದಯವಿಟ್ಟು ಬನ್ನಿ, ಮಾತಾಡಿ, ಸ್ಟೂಡೆಂಟ್ಸ್ಗಳ ಪ್ರಾಬ್ಲಮ್ ಏನಿದೆ ಅಂತ ಕೇಳಿ. ನೀವು ಯಾಕೆ ಸ್ಟೂಡೆಂಟ್ಸ್ ಮಾತಾಡ್ತಿದ್ದಾರೆ, ಸ್ಟೂಡೆಂಟ್ ಕ್ವೆಶನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಎದುರ್ಕೋತಿದ್ದೀರಾ? ಇಸ್ ಇಟ್ ಬಿಕಾಸ್ ಯು ಆರ್ ನಾಟ್ ಸಪೋಸ್ ಟು ಬಿ ಕ್ವೆಶನ್ ಬೈ ಎನಿವನ್? ಡಿಕ್ಟೇಟರ್ಶಿಪ್ ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ದಯವಿಟ್ಟು ನಮ್ಮ ದೇಶದಲ್ಲಿರುವಂಥ ಡೆಮಾಕ್ರಸಿನ ಉಳಿಸಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಹಾಯ್, ನಾನೊಂದು ಡಾಕ್ಟರು. ಸೊ ಹಾಗಾಗಿ ನಾನು ಬಂದಿರೋದು ಮೇನ್ ಉದ್ದೇಶ ಅಂದರೆ ಐ ಕೇಮ್ ಯು ಟು ಸಪೋರ್ಟ್ ಯೂತ್. ಒಂದು ನೀಟಿಗೆ ಹೆಂಗೆ ಪ್ರಿಪೇರ್ ಮಾಡೋದು, ಅದ್ರದ್ದೆಲ್ಲ ಎಷ್ಟು ಏನೋ ಇಂಪಾರ್ಟೆನ್ಸ್, ಆಮೇಲೆ ಎಷ್ಟು ಸ್ಯಾಕ್ರಿಫೈಸಸ್ ಆಗಿರಲಿ, ಡೆಡಿಕೇಶನ್ ಆಗಿರಲಿ, ಅದೆಲ್ಲ ಇಂಪಾರ್ಟೆನ್ಸ್ ನಂಗೆ ಗೊತ್ತಿದೆ. ಹಾಗಾಗಿ ನಾನು ಫಸ್ಟ್ ಮೇನ್ ಬಂದಿರೋದು ಒಂದು ಫಾರ್ ದ ಯೂತ್. ವಿ ಆರ್ ಗಿವೆನ್ ಒಂದು ಎಕ್ಸಾಮ್ ಕೊಟ್ಟಿರೋ ಯೂತ್, ಆಮೇಲೆ ಅವ್ರಿಗೆ ಲೀಕ್ ಆಗಿದೆ, ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ಎಕ್ಸಾಮ್ ಕೊಡಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅವರು ಒಂಥರ ಡಿಪ್ರೆಸ್ಸಲ್ಲಿ ಹೋಗ್ಬಿಡ್ತಾರೆ, ಅದೆಲ್ಲ ಕಷ್ಟ ನಮಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಫಸ್ಟ್ ಬಂದಿರೋದು ಕೇಮ್ ಟು ಸಪೋರ್ಟ್ ಯೂತ್. ಆಮೇಲೆ ಇನ್ನೊಂದು, ನಾನು ಇಲ್ಲಿ ಜಂತರ್ ಮಂತ್ರಲ್ಲಿ ನೋಡಿದ್ದೆ, ನಾವು ಹೋಗಲಿಲ್ಲ ಬಟ್ ನಾವೆಲ್ಲ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ, ಒಂದು ಲಾಠಿ ಚಾರ್ಜ್ ಎಲ್ಲ ಆಗ್ತಿತ್ತು ಸ್ಟೂಡೆಂಟ್ಸ್ ಮೇಲೆ ಎಲ್ಲ. ಸೊ ಅದು ಹೂ ಹ್ಯಾಡ್ ಗಿವನ್ ಆಲ್ ದೋಸ್ ರೈಟ್ಸ್? ಎಲ್ಲರೂ ಅಲ್ಲಿ ಲೆಸ್ ದೆನ್ 16 ಇಯರ್ಸ್ ಇದ್ರು, ಮೋರ್ ದೆನ್ 60 ಇಯರ್ಸ್ ಇದ್ರು, ಎಲ್ಲರೂ ದೇವರ್ ಪಾರ್ಟಿಸಿಪೇಟಿಂಗ್, ಎಲ್ಲ ಏಜ್ ಗ್ರೂಪ್ಸ್. ಬಟ್ ಎಲ್ಲರ ಮೇಲೆ ಲಾಠಿ ಚಾರ್ಜ್ ಆಗಿದ್ರು, ಒಬ್ಬರು ಮಿನಿಸ್ಟರ್ಸು ಬಂದಿಲ್ಲ. ನೋ ಒನ್, ಅದು ಫಸ್ಟ್ ಆಫ್ ಆಲ್ ಚಾರ್ಜ್ ಮಾಡಬಾರ್ದು ಲಾಠಿ ಚಾರ್ಜ್. ಆಮೇಲೆ ಎಷ್ಟು ಸುಮಾರು ಲೈಕ್ 2 ಡೆತ್ಸ್ ಆಗಿದೆ. ಆಮೇಲೆ ಮೆನಿ ಮೆಂಬರ್ಸ್ ICU ಅಲ್ಲಿ ಇದ್ರು, ಎಲ್ಲಾನು ಇದ್ರು. ಬಟ್ ನೋ ಫ್ರೀ ಹಾಸ್ಪಿಟಲಿಟೀಸ್ ವಾಸ್ ದೇರ್. ಒಂದು ಡಾಕ್ಟರ್ ಒಬ್ಬರೇ ಇದ್ರು ಅಲ್ಲಿ, ಬಟ್ ಮಾತ್ರ ಎಲ್ಲರೂ ICU ಅಲ್ಲಿ ಅಡ್ಮಿಟ್ ಆಗಿದ್ರು. ಸೊ ಇದೆಲ್ಲರೂ ಸುಮ್ಮನೆ ನೋಡ್ತಾ ಇದ್ದಾರೆ, ಬಟ್ ಯಾರೂ ಆ್ಯಕ್ಷನ್ ತಗೋತಾ ಇಲ್ಲ. ಸೊ ಅವಾಗ ನಾನು ಒಂದೇ ರಿಕ್ವೆಸ್ಟ್ ಏನಂತಂದರೆ, ಒಂದು ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು. ಯಾರು ಎಜುಕೇಟ್ ಆಗಿದ್ದಾರೆ ಮಿನಿಸ್ಟರ್ಸ್ನ, ಅವ್ರನ್ನ ಲೈಕ್ ಹೈಯರ್ ಅಥಾರಿಟೀಸ್ ಅವ್ರನ್ನ ಇಡಬೇಕು, ನಾಟ್ ಅನ್ಎಜುಕೇಟೆಡ್. ಮತ್ತು ಎಕ್ಸಾಮು ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಯಾರಿಗೂ ಗೊತ್ತಿಲ್ಲ, ದೇ ಆರ್ ಸಿಟ್ಟಿಂಗ್ ಅಟ್ ಹೈಯರ್ ಅಥಾರಿಟೀಸ್. ಸೊ ನಂದು ಉದ್ದೇಶ ಏನಂದರೆ, ದ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು ಬಿ ಚೇಂಜ್ಡ್. ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಐ ಕೇಮ್ ಹಿಯರ್ ಟು ಸಪೋರ್ಟ್ ಫಾರ್ ಯೂತ್ ಅಷ್ಟೇ. ಥ್ಯಾಂಕ್ಸ್. ನನ್ನ ಹೆಸರು ಡಾಕ್ಟರ್ ಶ್ವೇತಾ ಅಂತ. Yeah, I think this is one of the only protests. So far, there have been so many protests: the farmer protests, Manipur protests, so many protests. Starting from like 2 years ago, when there was the RG Kar protest of the rape in Kolkata. But this is one of the only protests that has picked up nationwide momentum, and it's getting that platform. And people are really listening in and trying to get involved in it. So while this did start as a NEET centric protest, and hearing out what the students are going through, and the deep seated corruption that has fueled all these students' grievances, I think right now the protest is turning into something much larger than what it originally started as, which was solely for the students and for NEET, which is great. But because this is one of the only protests, as I mentioned earlier, that has taken such nationwide momentum, it also makes sense, and then it's good that people are bringing to the forefront all the other things that went unheard in the previous protests. I have heard of like varying opinions with regards to it. People have kind of expressed that this should continue to remain something that is NEET centric. While that sentiment is true, and yeah, it still is about NEET. It's about a cause that is much larger than that, and it's about the government, and the government is responsible and is related to so many of these issues that have cropped up recently. So it's entirely about holding the government responsible for everything that it has put us through and every right that has been taken away from us. So yeah, I'm really happy that it is turning into this large movement. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ನೀಟ್ ಎಕ್ಸಾಮ್ ಏನು ಕೊಟ್ಟಿಲ್ಲ ಆ್ಯಕ್ಚುಲಿ, ಬಟ್ ಬೇರೆ ಏನೇನು ಇಶ್ಯೂ ನಡೀತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಇವ್ರು ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೆ ಇದು ಸಮಸ್ಯೆ ಮಾತ್ರ, ಅವ್ರದ್ದು ಮಾತ್ರ ಸಮಸ್ಯೆ ಅಲ್ಲ, ಇದು ನಮ್ಮೆಲ್ಲರ ಸಮಸ್ಯೆ. ಯಾಕಂದರೆ ಇಲ್ಲಿ ಬರೀ ಎಕ್ಸಾಮ್ ಬರ್ದಿರೋರು ಮಾತ್ರ ಬಂದು ಪಾರ್ಟಿಸಿಪೇಟ್ ಮಾಡಬೇಕು, ಅವ್ರು ಬರ್ದಿದ್ದಾರೆ ಅವ್ರಿಗೆ ಲಾಸ್ ಆಗಿದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ಇಲ್ಲಿ. ಯಾಕಂದರೆ ಎಜುಕೇಷನ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್, ಮತ್ತು ಇದು ನಮ್ಮ ರೈಟ್, ನಾವು ಅಧಿಕಾರ, ಇದು ನಮ್ಮ ಹಕ್ಕು. ಯಾಕಂದರೆ ನಾವು ಅವರಿಗೆ ವೋಟ್ ಹಾಕಿ ಕಳಿಸಿರ್ತೀವಿ, ನಮ್ಮ ಅಧಿಕಾರನ ಅವ್ರ ಕೈಯಲ್ಲಿ ಕೊಟ್ಟು ಅವ್ರಿಗೆ ಒಂದು ಸೀಟಲ್ಲಿ ಕೂರಿಸಿರ್ತೀವಿ ನಾವು. ಅದಾದ್ಮೇಲೆ ಅವರು ನಮಗೆ ಏನು ಭರವಸೆ ಕೊಡ್ತಾರೋ ಅದನ್ನ ನಡೆಸೋದು ಅವರ ಅಂದರೆ ಅವ್ರ ಕರ್ತವ್ಯ ಆಗಿರುತ್ತದು. ಅವ್ರ ಕರ್ತವ್ಯ ಅವ್ರು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂದಮೇಲೆ ಅದನ್ನ ಕೇಳೋದು ನಮ್ಮ ಅಧಿಕಾರ.
ಅದು ನಮಗೆ ಕೊಟ್ಟಿದ್ದು ನಮ್ಮ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಮೂಲ ನ್ಯಾಯ ಇದೆ ಅಂದ್ರೆ ಅದು ನಾವು ಕಾನ್ಸ್ಟಿಟ್ಯೂಷನ್ ಮಾತ್ರ ಬಿಲೀವ್ ಮಾಡೋದು, ಅದ್ರ ಪ್ರಕಾರನೇ ನಮ್ಮ ದೇಶ ನಡಿಬೇಕು. ಅದಕ್ಕೆ ನಾವು ಇದನ್ನ ಡೆಮೋಕ್ರಸಿ ಅಂತ ಕರಿತಿರೋದು ಇವಾಗ. ಬಟ್ ಇಲ್ಲಿ ಡೆಮೋಕ್ರಸಿಯ ಡೆತ್ ಆಗ್ತಿದೆ. ಯಾಕಂದ್ರೆ ಈ ತರ ಮಕ್ಕಳೆಲ್ಲ ಸಣ್ಣ ಮಕ್ಕಳ ಮೇಲೆ ಹಲ್ಲೆಗಳು ಮಾಡೋದು, ಮತ್ತೆ ಅವರು ಏನು ಕೇಳ್ತಿಲ್ಲ. ಇಲ್ಲಿ ಅವ್ರ ರೈಟ್ಸ್ನ ಕೇಳಕ್ ಹೋದಾಗ ಅವ್ರ ಮೇಲೆ ಏನು ಬಾಂಬ್ಗಳ ದಾಳಿ ಆಗಿರ್ಲಿ, ಏನೇ ತರ ದಾಳಿ ಮಾಡಿದ್ರು ಇದು ಇಲ್ಲಿಗಲ್ ಆಗುತ್ತೆ. ಲೀಗಲ್ ಆಗಿ ರೈಟ್ಸ್ನ ತಗೊಂಡು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡುವಾಗ ಅವ್ರ ಮೇಲೆ ಹಲ್ಲೆ ಮಾಡೋದು ತಪ್ಪಾಗುತ್ತೆ. ಅದು ಬಿಟ್ಟು ಇದೊಂದೇ ಸಮಸ್ಯೆ ಅಲ್ಲ, ತುಂಬಾನೇ ಸಮಸ್ಯೆಗಳಿದೆ ನಮ್ಮ ದೇಶದಲ್ಲಾಗಿರ್ಲಿ, ಇಲ್ಲ ನಮ್ಮ ರಾಜ್ಯಗಳಾಗಿರ್ಲಿ. ಇವಾಗ ರೈತರು ಗಲಾಟೆ ನಡೀತಿದೆ, ಅಲ್ಲಿ ಬರೀ ರೈತರಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿಲ್ಲ. ನಾವೆಲ್ಲರೂ ಕೇಳೋ ರೈಟ್ಸ್ ಇದೆ ನಮಗೆ, ನಾವೆಲ್ಲರೂ ಒಂದಾಗೋಣ. ಇವಾಗ ಹೇಗೆ ವಿ ದ ಇಂಡಿಯನ್ ಅಂತ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಗೆ ಕರಿತೀವೋ ಹಾಗೆ ಎಲ್ಲ ಸ್ಟೇಟ್ಗಳು, ಎಲ್ಲ ಯಾವುದೇ ರಿಲಿಜನ್ ಭೇದ ಭಾವ ಹೀಗೆ ಒಂದಾಗಿದ್ದೀವಿ ಅಂದರೆ ಇದೆ. ಸೊ ಅವಾಗ ನಾವು ಸ್ಕೂಲ್ಸಲ್ಲಿ ಓದ್ತಿದ್ದೀವಿ, ಗಾಂಧೀಜಿ ಈ ಥರ ದಂಡಯಾತ್ರೆ ಮಾಡಿದ್ರು, ಲಾಲಾ ಲಜಪತ ರಾಯ್ ಇವಾಗ ಲಾಠಿ ಎತ್ತಿಂದ ಸತ್ತು ಹೋದ್ರು ಅಂತ ಎಲ್ಲ ನಾವು ನೋಡಿದ್ದೀವಿ. ಇವಾಗ ಇದು ನಮಗೆ ಟೈಮ್, ಇವಾಗ ನಾವು ಕ್ವಶನ್ ಮಾಡೋ ರೈಟ್ ಸಿಕ್ಕಿದೆ. ಈ ಥರ ಒಂದು ಪ್ಲಾಟ್ಫಾರ್ಮ್ ಇದೆ ನಮ್ಮ ಹತ್ರ, ಯಾಕಂದರೆ ನಮ್ಗೆ ಅನ್ಯಾಯ ಆಗ್ತಿದೆ. ಆ ಅನ್ಯಾಯನ ನಾವು ಕ್ವಶನ್ ಮಾಡಬೇಕು. ಸುಮ್ಮನೆ ನಮ್ದೆಲ್ಲ ಸಮಸ್ಯೆ ಅಂತ ಕುತ್ಕೊಂಡು ಅಂದರೆ ಸಮಸ್ಯೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ, ನಮಗೆ ನ್ಯಾಯನೇ ಸಿಗಲ್ಲ ಕೊನೆಗೆ. ಮತ್ತು ಇನ್ನೊಂದು, ಇಲ್ಲಿ ನಾವು ವೋಟ್ ಬಂದಾಗ ಜನಗಳು ಜಸ್ಟ್ ಅವ್ರು ಏನೋ ಕೊಡ್ತಾರೆ, ಇಲ್ಲ ಏನೋ ಭರವಸೆ ಮಾಡ್ತಿದ್ದಾರೆ ಅಂದಮೇಲೆ ಅದನ್ನ ಬಿಲೀವ್ ಮಾಡೋದಲ್ಲ. ಅವ್ರು ಎಷ್ಟರ ಮಟ್ಟಿಗೆ ಅದನ್ನ ಪೂರೈಸ್ತಿದ್ದಾರೆ, ಎಲ್ಲಿ ನೀಡ್ಸ್ ಇದೆ. ನಮಗೆ ಇವಾಗ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಸ್ಗಳು ಮುಚ್ಚೋಗ್ತಿದೆ. ಮತ್ತು ಎಷ್ಟೋ ಸ್ಟೂಡೆಂಟ್ಸ್ಗಳು ಸ್ಕೂಲಲ್ಲಿ ರಿಜಿಸ್ಟ್ರೇಷನ್ ಬುಕ್ ತೆಗೆದು ನೋಡಿದ್ರೆ ಅಲ್ಲಿ ಎಷ್ಟೋ ಜನ ಮಕ್ಕಳು ಅಲ್ಲಿರೋದೇ ಇಲ್ಲ. ಈ ಥರ ಸಿಸ್ಟಮ್ ಇದ್ರೆ ನಾವು ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಅದು ಹೇಗಾಗುತ್ತೆ? ಎಷ್ಟೋ ಅಧಿಕಾರಿಗಳು ಅಲ್ಲಿರ್ತಾರೆ, ಅವ್ರದ್ದು ಇದು ನಮ್ಮ ಸಮಸ್ಯೆ ಅಲ್ಲ ಅಂತಾನೆ ಕೂತಿರ್ತಾರೆ. ಇದನ್ನೆಲ್ಲ ನಾವು ಕ್ವಶನ್ ಮಾಡಬೇಕು. ಇವಾಗ ಇಲ್ಲಿ ಎಷ್ಟೊಂದು ಜನ ಪೇರೆಂಟ್ಸ್ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ನಾವು ಕೂಡ ಅವ್ರು ಸಪೋರ್ಟ್ ಮಾಡೋಣ ಆದಷ್ಟು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲ, ಅವರು ಮಾತೇ ಆಡ್ತಿಲ್ಲ, ರೆಸ್ಪಾಂಡ್ ಡೈರೆಕ್ಟ್ ಪೊಲೀಸ್ ಆಕ್ಷನ್ ಇಂದ ಮಾಡಿದ್ದಾರೆ. ಇನ್ನೂ ರೆಸ್ಪಾನ್ಸ್ ಬೇಕಾ? ಈ ಸರ್ಕಾರಕ್ಕೆ ರೆಸ್ಪಾನ್ಸ್ಗಳು ಕೊಡೋ ಏನು ಜವಾಬ್ದಾರಿ ಇಲ್ಲ, ಅವ್ರ ಹತ್ರ ಏನು ಒಂದು ಅಕೌಂಟಬಿಲಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆಲ್ ದೇ ವಾಂಟ್ ಟು ಡೂ ಇಸ್ ಶಟ್ ಪೀಪಲ್ಸ್ ಮೌತ್ ಅಷ್ಟೇ. ಅಷ್ಟು ಒಂದು ಇವಾಗ ನಮಗೆ ಮೆಸೇಜ್ ಸಿಕ್ಕಿರ್ಬೇಕದು. ಇಟ್ ಶುಡ್ ಬಿ ಲೈಕ್ ಪ್ರಿಟಿ ಕ್ಲಿಯರ್ ಟು ಆಲ್ ಆಫ್ ಅಸ್. ನಾವು ನಮ್ದೊಳಗೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಆತನ ಮಾಡಿಕೊಂಡು ನಾವು ಹೋರಾಟ ಮಾಡ್ಕೊಂಡು ಇರಬೇಕು ಅಷ್ಟೇ. ಸರ್ಕಾರ ಪ್ರಿಟಿ ಮಚ್ ಕ್ಲಿಯರ್ ಇದೆ ಅವ್ರ ಪಕ್ಷ ಏನಿದೆ ಅಂತ. So these protests have been happening since Sunday here in Freedom Park, and it's for a cause. We are fighting for a cause. 20 students lost their lives here in India, and it's a shameful act that the government is still in power. Yesterday and day before yesterday in Jantar Mantar, Delhi, we saw multiple police people. That are not even police people, those are people in civilian dresses, those are gundas. They were stone pelting, they were lathi charging, they were throwing tear gases at our students, and it's a shame that people are still trying to peacefully protest. We have to step up, we have to voice out more, and that is how we can actually bring change. I'm Shivani. I'm a student. हाय, मैं अपने फ्रेंड्स की तरफ से आई हूँ आज, क्योंकि वो उनका स्कूल चल रहा है और मैंने स्कूल छोड़ दिया, बट मैं अपने फ्रेंड्स की तरफ से आई हूँ बिकॉज उन लोग के सामने जो जनरेशन होएगा उनके लिए मैं आई हूँ कि उनका जो फ्यूचर होएगा अच्छा होएगा, और जो मेरा जो बच्चे का फ्यूचर है, हम बस अपने राइट्स के लिए इतना लड़ रहे हैं. वहाँ पे इतना अब्यूज़ हो रहा है, वहाँ पे जो पुलिस है उनको बहुत बुरी तरीके से लड़कियों को अब्यूज़ कर रहे हैं. हमने न्यूज़ में देखा आजकल, और हम जस्ट अपना जस्टिस बोल रहे हैं कि हमको बस जस्टिस चाहिए, अपना अच्छा एजुकेशन चाहिए, गवर्नमेंट के लिए अच्छा होना चाहिए. हम बस इतने बोल रहे हैं. ಸ್ನೇಹಿತರೆ, ನೀವು ಗಮನಿಸ್ತಾ ಇರಿ, ದೆಹಲಿಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇವತ್ತು ಲಾಠಿ ಚಾರ್ಜ್ ಆಗಿದೆ, ಟಿಯರ್ ಗ್ಯಾಸ್ ಹಾಕಿದ್ದಾರೆ. ನಿಮ್ಮ ಮುಂದೆ 2 ಫೋಟೋ ಕಾಣಿಸ್ತಾ ಇರ್ಬೋದು, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರು ನಮ್ಮ ದೇಶದ ಸ್ವತಂತ್ರಕ್ಕೋಸ್ಕರ ರಕ್ತ ಕೊಟ್ಟು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಇವತ್ತು ಕೂಡ ವಿದ್ಯಾರ್ಥಿಗಳು ನ್ಯಾಯಕ್ಕೋಸ್ಕರ ರಕ್ತ ಕೊಡಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಇವತ್ತು ಈಡೇರಿಸಬೇಕು. ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು. ಇವತ್ತು NTA ರದ್ದುಗೊಳಿಸಬೇಕು. ಸೋನಂ ಸರ್ ಜೊತೆ ಪ್ರಜಾತಾಂತ್ರಿಕವಾಗಿ ಮಾತಾಡಬೇಕು ಅಂತೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಸಿಗೋವರೆಗೂ ಕೂಡ ಹೋರಾಡ್ತೀವಿ. ಮುಂದೆ ನ್ಯಾಯ ಸಿಗೋವರೆಗೂ ಕೂಡ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಜಾಯ್ ಪ್ರಸಾದ್ ಅಂತ.
ನಿಜವಾಗ್ಲೂ ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ 20ನೇ ತಾರೀಕು ನಡೆದಿರುವ ಲಾಠಿ ಚಾರ್ಜ್ ಆಗ್ಬೋದು, ಅಲ್ಲಿ ನಡೆಸ್ಕೊಟ್ಟಿರುವ ವಿಧಾನ ಮನಸ್ಸಿಗೆ ತುಂಬ ನೋವು ಮಾಡಿದೆ. ಒಂದು ವಿಧವಾಗಿ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ದೇಶ ಯಾವ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ, ಇದು ಅಸಲು ಕಂಟ್ರೋಲ್ ಸಿಗುತ್ತಾ ಅಥವಾ ನಾವು ಮತ್ತೆ ಗುಲಾಮಿಗಿರಿಗೆ ಹೋಗ್ಬಿಡ್ತು ಅನ್ನೋ ಭಯ ಹುಡ್ತಾ ಇದೆ. ದಯವಿಟ್ಟು ಇವತ್ತು ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ, ಇದು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಇದು ನಮ್ಮ ಭಾರತ ದೇಶದ ಸಮಸ್ಯೆ ಆಗಿದೆ. ನಮ್ಮ ಭಾರತ ದೇಶಕ್ಕೆ ಈಗ ಒಂದು ಈ ಮೂಮೆಂಟ್ ಏನಾದರೂ ಒಂದು ಬದಲಾವಣೆ ತರದೇ ಇದ್ದರೆ ಮತ್ತೆ ಇಂಥ ಮೂಮೆಂಟ್ ಬರುತ್ತೆ ಅನ್ನೋದಕ್ಕೆ ಅವಕಾಶಗಳೇ ಇಲ್ದಂಗೆ ಆಗ್ಬೋದು. ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ, ಏನಾದರೂ ರೈತರ ಮುಂದೆ ಬನ್ನಿ, ಹಾಗೆ ಮುಲ್ಲಾಗಳು, ಹಾಗೆ ಸ್ವಾಮೀಜಿಗಳು, ಹಾಗೆ ಚರ್ಚ್ ಫಾದರ್ಗಳು, ಪಾಸ್ಟರ್ಗಳು ಎಲ್ಲರೂ ಮುಂದೆ ಬರಬೇಕು. ಯಾಕಂದರೆ ಸತ್ಯಕ್ಕಾಗಿ ನಾವು ನಿಂತ್ಕೊಳ್ಬೇಕು. ಒಬ್ಬ 30 ವರ್ಷದ ಹುಡುಗ ದೇಶಕ್ಕಾಗಿ ಏನಂತಾರೆ ಒಂದು ಇನ್ಸ್ಟಾಗ್ರಾಮನ್ನು ಉಪಯೋಗಿಸ್ಕೊಳ್ತಾ ಇವತ್ತು ನಮ್ಮ ದೇಶವನ್ನೇ ಆಲೋಚಿಸುವ ಹಾಗೆ ಮಾಡಿದ್ದಾರೆ. ಒಬ್ಬ 30 ವರ್ಷ ಹುಡುಗನೇ ನಿಂತ್ಕೊಂಡ್ರೆ ಇಷ್ಟೆಲ್ಲ ನಡೆಯೋದಾದರೆ ನಾವೆಲ್ಲ ನಿಂತ್ಕೊಂಡ್ರೆ ನಮ್ಮ ದೇಶವನ್ನು ನಾವು ತಿರುಗಿ ಕಟ್ಕೊಳ್ಬೋದು. ನಮ್ಮ ಸುತ್ತ ಇರುವ ಎಲ್ಲ ದೇಶಗಳು ನಮ್ಮನ್ನು ದಾಟಿ ಎಷ್ಟೋ ಮುಂದಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದರೆ ಎಲ್ಲ ಒಂದು ಕಡೆ ನಮ್ಮ ಕುರಿತಾಗಿ ನಾವೇ ನಾಚಿಕೆ ಪಡಬೇಕಾದ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಮುಂದೆ ಬರೋಣ, ನಮ್ಮ ದೇಶವನ್ನು ತಿರುಗಿ ಕಟ್ಕೊಳ್ಳೋಣ. ಇದೇ ನಮಗೆ ದೇವರು ಕೊಟ್ಟ ಒಂದು ಅವಕಾಶ ಅಂತ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಇವತ್ತಿನ ಇಡೀ ದಿನದ ಪ್ರತಿಭಟನೆಯ ಚಿತ್ರಣ. ಇವತ್ತು ಬೇರೆ ಬೇರೆ ಜನರು, ಬೇರೆ ಬೇರೆ ಭಾಷೆಗಳ ಜನರು ಇವತ್ತು ತಮ್ಮ ಅಭಿಪ್ರಾಯವನ್ನ ಇವತ್ತಿನ ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಮತ್ತೆ ಯುವಕರ ಚಳವಳಿ ಏನಿದೆ ಇದು ಯಾವ ಸ್ವರೂಪದಲ್ಲಿ ಮುಂದೆ ಹೋಗ್ತದೆ, ಜಂತರ್ ಮಂತರ್ನಲ್ಲಿ ಏನಾಗ್ತದೆ, ಇವೆಲ್ಲವನ್ನ ನಾವು ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.